Welcome back to our channel, everyone. I hope your KSET preparation is going strong. So, ನಿನ್ನೆನೂ ಕೂಡ KSET 2026 ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಅಂದರೆ 10/8/2026 ರಿಲೀಸ್ ಆಗಿದೆ. ಈ ಬಾರಿ ಕೂಡ KEದವರೇ KSET ಅನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಮೇನ್ ಆಗಿ ಯಾವಾಗಿಂತ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂದರೆ ನಿನ್ನೆಯಿಂದ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಂದರೆ 10/8/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಡೇಟ್ ಬಂದು 5/9/2026 ಮತ್ತು ಪೇಮೆಂಟ್ ಮಾಡಲಿಕ್ಕೆ ಒಂದಿನ ಇದೆ. ಅಂದರೆ 6/9/2026 ಅಂದರೆ ಅಡ್ಮಿಟ್ ಕಾರ್ಡ್ ಬಿಡು ಡೇಟ್ ಕೂಡ ಕೊಟ್ಟಿದ್ದಾರೆ ಅವರು 1/10/2026 ಮತ್ತು ಎಕ್ಸಾಮ್ ಡೇಟ್ ಆ್ಯಸ್ ಯೂಶ್ವಲ್ ಅವರು ಹಿಂದೆ ಏನು ಮೆನ್ಷನ್ ಮಾಡಿದ್ರೆ ಆ ಡೇಟ್ಗೆ ಇದೆ. ಸೊ ಅದು ಸಂಡೇ ಆಗ್ತದೆ, October 11th ಅಂತ ಕೊಟ್ಟರೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಆದಂಥ ಡೇಟು. ನೀವು ಈ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದು. ಸೊ ಅದನ್ನು ಬಿಟ್ಟರೆ KSET 2026 ಈ ಬಾರಿ 37 ಸಬ್ಜೆಕ್ಟ್ ವಿಷಯಗಳಲ್ಲಿ ಪರೀಕ್ಷೆ ನಡೆಸ್ತಾರೆ ಮತ್ತು ಇದರಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಇಲ್ಲಿ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ನೀವು ನಿಮಗೆ ನಿಯರೆಸ್ಟ್ ಇದ್ದಿದ್ದಕ್ಕೆ ನೀವು ಚೂಸ್ ಮಾಡ್ಕೋಬೋದು. ಸೊ ಅರ್ಹತೆ ಏನು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು ಪೋಸ್ಟ್ ಗ್ರ್ಯಾಜುಯೇಟಲ್ಲಿ 55% ಗಳಿಸಿರಬೇಕು ಮತ್ತು ಉಳಿದಂಥ ಅಭ್ಯರ್ಥಿಗಳು 50% ತೆಗೆದಿರಬೇಕು. ಸೊ ಇದಿಷ್ಟು ಮಾಹಿತಿ. ಇಲ್ಲಿ ಅಪ್ಲಿಕೇಶನ್ ಇಲ್ಲಿ ಪೇಮೆಂಟ್ ಬಗ್ಗೆ ಯಾವುದಾದರೆ ಜನರಲ್ ಸ್ಟೂಡೆಂಟ್ಸ್ 750 rupees, ರಿಮೈನಿಂಗ್ ಆಲ್ ಸ್ಟೂಡೆಂಟ್ಸ್ 500 rupees. ಇದಿಷ್ಟು ಫೀ ಪೇಮೆಂಟ್ ಬಗ್ಗೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿರೋ ಪ್ರಕಾರ KSETಲ್ಲಿ 2 ಪೇಪರ್ ಇರ್ತವೆ. ಪೇಪರ್ 1, ಪೇಪರ್ 2. ಪೇಪರ್ 1 50 ಕ್ವಶನ್ಸ್ ಇರ್ತವೆ, ಪೇಪರ್ 2 100 ಕ್ವಶನ್ಸ್ ಇರ್ತವೆ. ಪೇಪರ್ 1 ಜನರಲ್ ಸ್ಟಡಿ ಫಾರ್ ಆಲ್, ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಎಲ್ಲ ವಿಷಯ ಏನಿರ್ತದೆ. ಫಸ್ಟ್ ಪೇಪರ್ ಎಲ್ರಿಗೆ ಕಾಮನ್ ಆಗಿರ್ತದೆ. ಸೆಕೆಂಡ್ ಪೇಪರು ಅವ್ರವ್ರ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರ್ತದೆ. ಸೊ ಪೇಪರ್ 1 ಸಬ್ಜೆಕ್ಟ್ದು ನಿಮಗೆ ಏನು ಸಿಲೆಬಸ್ ಇರ್ತದೆ ನೀವು ಆಲ್ರೆಡಿ ನಿಮಗೆ ಗೊತ್ತಿರ್ತದೆ. ಅದನ್ನು ನೋಡಿ ನೀವು ಆಲ್ರೆಡಿ ನೀವು ಕೂಡ ಸ್ಟಡಿ ಮಾಡಿರ್ತಾರೆ. ಇದಿಷ್ಟು KSET ಪೇಪರ್ ಬಗ್ಗೆ. ಸೊ ಇಲ್ಲಿ ಇವು ವಿಷಯಗಳು ಯಾವ್ಯಾವ ವಿಷಯಕ್ಕೆ KSET ಸಬ್ಜೆಕ್ಟ್ ಯಾವ್ಯಾವ ವಿಷಯಗಳು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅನ್ನೋದು ವಿಷಯಗಳನ್ನು ಕೂಡ ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಟೋಟಲ್ 37 ಸಬ್ಜೆಕ್ಟ್ ಇವೆ ಮತ್ತು ಇದರಲ್ಲಿ ಈ ಕೇಂದ್ರದ ಹೆಸರು ಕೂಡ ಇಲ್ಲಿದೆ. ಸೊ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದಿ ಅರ್ಜಿ ಅಪ್ಲಿಕೇಶನ್ನ ಹಾಗೆ. ಸೊ ಇದಿಷ್ಟು ಮಾಹಿತಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.